ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಪೂಜಾ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಪೂಜಾ ಅವರು ಸ್ತ್ರೀ 4 ಮೇ 1999 12:35 ಮಧ್ಯಾಹ್ನ ರಾಣೆಬೆನ್ನೂರಲ್ಲಿ ಜನನ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ, ಕರ್ಕ ಲಗ್ನ. ನೋಡಿ, 27 ನಕ್ಷತ್ರಗಳಲ್ಲಿ ಪೂಜಾ ಅವರ 6 ಗಂಡು ಮೂಲ ನಕ್ಷತ್ರ ಇದೆ. ಅದರಲ್ಲಿ 1ನೇದು ಬಂದ್ಬಿಟ್ಟು ಮೂಲ ನಕ್ಷತ್ರದ 1 ಮತ್ತು 2ನೇ ಪಾದ. ಎಲ್ಲರೂ ಮೂಲ ನಕ್ಷತ್ರ ಕೆಟ್ಟ ಅಂತಾರ, 3, 4 ಅಲ್ಲ. ಅದೇ ಅಶ್ವಿನಿಯ 1 ಮತ್ತು 2ನೇ ಪಾದ. ಅದೇ ರೇವತಿಯ 3 ಮತ್ತು 4ನೇ ಪಾದ. ನಕ್ಷತ್ರ ರೇವತಿ ನಕ್ಷತ್ರದ 3 ಮತ್ತು 4ನೇ ಪಾದ, ಅಶ್ವಿನಿ ನಕ್ಷತ್ರದ 1 ಮತ್ತು 2ನೇ ಪಾದ, ಮೂಲ ನಕ್ಷತ್ರದ 1 ಮತ್ತು 2ನೇ ಪಾದ. ಇವು ಗಂಡು ಮೂಲ ನಕ್ಷತ್ರ ಅಂತ ಕರಿತೀವಿ ನಾವು. ಅದೇ ರೀತಿ ಮಗಾದ 4 ಪಾದಗಳು, ಅಶ್ಲೇಷ ನಕ್ಷತ್ರದ 4 ಪಾದಗಳು, ಜ್ಯೇಷ್ಠಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ. ಯಾರ ಜಾತಕದಲ್ಲಿ ಯಾರು ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟುತ್ತಾರೋ 1 ಮೆಂಟಲಿ, 2 ಫಿಸಿಕಲಿ, 3 ಎಕನಾಮಿಕಲಿ, 5 ಫ್ಯಾಮಿಲಿ ವೈಸ್, 6 ಎಜುಕೇಷನಲಿ, 7 ಮೆಂಟಲಿ ಒಂದು ತೊಂದರೆ ಅನುಭವಿಸ್ತಾರೆ ಜೀವನದಲ್ಲಿ. ಇದು ಕಟ್ಟಿಟ್ಟ ಬುದ್ಧಿ. ಇದರಿಂದ ಹೆಂಗೆ ಪಾರಾಗಬೇಕು? ಇದರಿಂದ ಹೆಂಗೆ ಪಾರಾಗಬೇಕು ಅಂತಂದ್ರೆ, ಗೋಮುಖ ಪ್ರಸವ ಅಂತ ಒಂದು ಪೂಜೆ ಮಾಡ್ತಾರೆ. ಮನೆಯಲ್ಲಿ ಮಾಡಿಸ್ಬಾರ್ದು, ದಯವಿಟ್ಟು ನನ್ನ ಮಾತು ಕೇಳಿ. ಗೋಮುಖ ಪ್ರಸವ ಅಂತ ಏನು ಪೂಜೆ ಮಾಡಿಸ್ತಾರೋ ಆ ಪೂಜೆಯನ್ನು ನೀವು ಮಾಡಿಸಿದ್ದೇ ನಿಜ ಆದರೆ 100% ಈ ದೋಷದಿಂದ ನೀವು ಮುಕ್ತರಾಗಿ ಒಳ್ಳೆಯ ಜೀವನ ನಡೆಸಬಹುದು. ಶಾಸ್ತ್ರ ಏನು ಹೇಳುತ್ತೆ ಅದನ್ನೇ ನಾನು ಹೇಳೋದು. ನಾನು ಬರೀ ಪೂಜೆ ಪುನಸ್ಕಾರ ಹೋಮಗಳಿಗೆ ಮಾತ್ರ ಬೆಲೆ ಕೊಡೋದು, ಬೇರೆ ಯಾವುದಕ್ಕೂ ಕೊಡಲ್ಲ. ಸ್ವಲ್ಪ ಲೇಟೆಸ್ಟು ಪರ್ಫೆಕ್ಟ್ ಅನ್ನೋದು. ನೋಡಿ, ಒಂದನ್ನು ಇದು ಭಾವ 1 ನೀವು, ಭಾವ 2 ನಿಮ್ಮ ವ್ಯವಹಾರ, ಭಾವ 3 ಪರಾಕ್ರಮ, ಭಾವ 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, ಭಾವ 5 ವಿದ್ಯೆ, ಭಾವ 6 ಕಷ್ಟ, ಭಾವ 7 ದಾಂಪತ್ಯ, ಭಾವ 8 ಶತ್ರು, ಭಾವ 9 ಭಾಗ್ಯ, ಭಾವ 10 ಕೆಲಸ, ಭಾವ 11 ಲಾಭ, ಭಾವ 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, ಇದೇನಂತಾರೆ, ಇದಕ್ಕೆ ಬಾಲ್ಯಾವಸ್ಥೆ ಅಂತಾರೆ. ಇದಕ್ಕೆ 24 to 29ಗೆ ನಾವು ವೃದ್ಧಾಪ ಅಂತೀವಿ. 24 ಅದೇ 6 to 24 ಇದು ಬಹಳ ಯಂಗೆಸ್ಟ್ ಅಂತ ಕರಿತೀವಿ ನಾವು. ಹೌದು, ಸಾರಿ, ಬೆಳಗ್ಗಿಂದ ಮಾತಾಡಿ ಕೆಮ್ಮು ಬಂದ್ಬಿಡುತ್ತೆ, ಕ್ಷಮಿಸ್ಬೇಕು ಸ್ವಲ್ಪ. 6 ರಿಂದ 24 ಯಾವುದೇ ಗ್ರಹ ಇರಲಿ, 6 ರಿಂದ 24 ಇದ್ರೇ ಬಹಳ ಉತ್ತಮ. ಬನ್ನಿ ಮತ್ತೆ ನೆಕ್ಸ್ಟ್ ನೋಡೋಣ ಏನಿದೆ. 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. ಕರ್ಕ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬಂದು ಚಂದ್ರ, 2ನೇದು ಕುಜ, 3ನೇದು ಗುರು, 4ನೇದು ಶುಕ್ರ. ಸೂರ್ಯ ಸಂಗ್ರಹ ಆಗ್ತಾನೆ. ರಾಹು ಮತ್ತು ಕೇತು ಭಾರಿ ದೊಡ್ಡ ವಿರೋಧಿಗಳಾಗ್ತಾರೆ. ಅದೇ ರೀತಿ ಬುಧ ಹಾಗೂ ಶನಿ ಭಾರಿ ದೊಡ್ಡ ವಿರೋಧಿಗಳು. ಇಲ್ಲಿ ವಿಚಿತ್ರ ಆದರೂ ಸತ್ಯ, ಈ ಜಾತಕದಲ್ಲಿ ನಾನು ನೋಡಿದಾಗೆ ವಿರೋಧಿಗಳೆಲ್ಲವೂ ನೀಚಭಂಗ ಆಗಿದೆ. ನೋಡಿ, ಇವನು ನೀಚ, ಈ ಸ್ವಗ್ರಹಿ ನೀಚಭಂಗ ಆಯಿತು. ಇಲ್ಲಿ ಸೂರ್ಯ ಉಚ್ಚ ಸ್ಥಾನ, ಇವನು ನೀಚ ಸ್ಥಾನ, ನೀಚಭಂಗ ಆಯಿತು.
ಸೊ ಒನ್ ಆಫ್ ದ ಲಕ್ಕಿಯೆಸ್ಟ್ ಜಾತಕ ಅಂದರೆ ಇದು. ಹೌದು, ಇದು ವಕ್ರಗತಿ, ಇದು ಉಚ್ಚಸ್ಥಾನ, ಇದು ನೀಚಸ್ಥಾನ, ಇದು ಅಸ್ತಂಗತ. ಬನ್ನಿ ನೋಡೋಣ ಏನೇನಿದೆ ಜಾತಕದಲ್ಲಿ. ರಾಹು ಲಗ್ನದಲ್ಲಿ ಇದ್ದಾನೆ ನೋಡಿ. ರಾಹು ಲಗ್ನದಲ್ಲಿ ಬರಬಾರ್ದು, ಬಟ್ ಗುರುವಿನ ದೃಷ್ಟಿ ಇದೆ ಅವನ ಮೇಲೆ, ಹಾಗಾಗಿ ಅಷ್ಟು ತೊಂದರೆ ಕೊಡೋಕ್ಕಿಲ್ಲ ಅನಿಸುತ್ತೆ. ಆದರೂ ಸಹ ರಿಸ್ಕ್ ತಗೊಳ್ಳೋದು ಬೇಡ. ಲಗ್ನದಲ್ಲಿ ರಾಹು ಬಂದರೆ ತಪ್ಪು ದಾರಿ ಹಿಡಿತೀರಾ, ತಪ್ಪು ನಿರ್ಧಾರಗಳನ್ನು ಮಾಡ್ತೀರಾ. ಹೌದು, ತಪ್ಪು ನಾನ್ ವೆಜಿಟೇರಿಯನ್ ಪ್ರಿಯರು ನೀವು. ಒಂದು ವೇಳೆ ನಾನ್ ವೆಜ್ ತಿನ್ನಲ್ಲಪ್ಪ ನೀವು ಅಂತಂದರೆ 100% ಗುರುವಿನ ದೃಷ್ಟಿ ವರ್ಕ್ ಆಗ್ತಿದೆ ಅಂತ ಅರ್ಥ. ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು, ಇದಕ್ಕೆ ಗ್ರಹಣ ದೋಷ ಅಂತಾರೆ. ಹೌದು, ಕೆಟ್ಟವರ ಸವಾಸ ಮಾಡೋದು, ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು. ಹೌದಾ, ಅಮಾವಾಸ್ಯೆ ಅಕ್ಕಪಕ್ಕ ಒಂದು ಸ್ವಲ್ಪ ಮಾನಸಿಕ ಹಿಂಸೆ ಅನುಭವಿಸ್ತೀರ. ಸೊ ದಯವಿಟ್ಟು ತಾವು ಬಿಟ್ಟು ಏನು ಮಾಡಬೇಕು, ರಾಹು ಶಾಂತಿ ಮಾಡ್ಕೊಳ್ಳೇಬೇಕು. ರಾಹು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ. ದಯವಿಟ್ಟು ರಾಹು ಶಾಂತಿ ಮಾಡ್ಕೊಳ್ಳಿ. ಹೌದು, ಈ ರಾಹು ಶಾಂತಿ ಮಾಡಿಕೊಂಡ್ರೆ ಬಹಳ ಉತ್ತಮ. ಕುಜ 4ನೇ ಮನೆಯಲ್ಲಿ ಬಂದಿದ್ದಾನೆ. ಯಾರಿವನು? 5 ಮತ್ತು 10ನೇ ಮನೆ ಸ್ವಾಮಿ, ವಕ್ರಿಯನಾಗಿದ್ದಾನೆ. ನಾ ಇದನ್ನು ಹೇಳಿದ್ನೋ ಇಲ್ಲ ನಿಮ್ಗೆ ಗೊತ್ತಿಲ್ಲ. ನೋಡಿ ಇದು ನೋಡಿ, ಇದು ವಕ್ರಿಯ, ಇದು ಉಚ್ಚ, ಇದು ನೀಚ, ಇದು ಅಸ್ತಂಗತ. ಭಾರಿ ಕೆಟ್ಟ ಸ್ಥಾನಗಳು. ಹೌದು, ಈ ವಕ್ರಿಯ ಕುಜ ಭಾರಿ ಕೆಟ್ಟವನು. ಕ್ಷಮಿಸಿ, ಇವನು ಯೋಗಕಾರಕನಾಗಿ ಬಂದಿದ್ದಾನೆ. 5 ಮತ್ತು 10ನೇ ಮನೆ ಸ್ವಾಮಿ 4ರಲ್ಲಿ ಬಂದಿದ್ದಾನೆ. ಇದರ ಅರ್ಥ ನೀವು ಹುಟ್ಟಿದ ಮನೆಗೂ ಒಳ್ಳೆಯದು, ಕೊಟ್ಟ ಮನೆಗೂ ಒಳ್ಳೆಯದು ಅಂತ. ಒಮ್ಮೊಮ್ಮೆ ನೆನಪಾಗ್ಬಿಡ್ತೀನಿ ನಾವು. ಬೆಳಗ್ಗೆಯಿಂದ ಒಂದು 4-5 ವಿಡಿಯೋ ಆದವಲ್ಲ, ಸ್ವಲ್ಪ ಕ್ಷಮಿಸಬೇಕು. ಯೋಗಕಾರಕನಾಗಿ 4ನೇ ಮನೆಯಲ್ಲಿ ಬಂದು ಕೂತ್ಕೊಂಡ್ರೆ ತಾಯಿಗೆ ಭಾರಿ ಒಳ್ಳೆಯದು. ವಕ್ರಿಯನಾಗಿದ್ದಾನೆ. ವಕ್ರಿಯನಾದರೆ ಏನಂದರೆ, ಫಾರ್ ಎಕ್ಸಾಂಪಲ್ ಒಂದು ಗ್ರಹ 100% ಫಲ ಕೊಡುತ್ತೆ ಅಂತ ಇಟ್ಕೊಳ್ಳೋಣ. ವಕ್ರಿಯನಾದರೆ ಅವನು 500% ಫಲ ಕೊಡ್ತಾನೆ. ವಕ್ರಿಯನಾದರೆ ಅವನು 3 ಮತ್ತು 5ನೇ ಭಾವದ ಫಲವನ್ನು ಕೊಡ್ತಾನೆ ಅಂತ ಅರ್ಥ. ದ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತಾರೆ, ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಕರಿತೀವಿ ನಾವು. ಹೌದು, ವಕ್ರಿಯ ಕುಜ ನಿಮ್ಮನ್ನು ಸಿಕ್ಕಾಪಟ್ಟೆ ಪ್ರಾಪರ್ಟಿ ಮಾಡ್ತಾನೆ. ಅಪ್ಪಿ ನಿಮ್ಮ ಹೆಸರಲ್ಲೇ ಏನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಕ್ರೋರ್ ಗಟ್ಟಲೆ ಗಳಿಸ್ಬೋದು. ಹೌದು, ಯಾರ ಜಾತಕದಲ್ಲಿ ನೋಡಿ, ಇನ್ನು ಮಾಂಗ್ಲಿಕ್ ದೋಷ ಅಂತ ಕರೆಯೋಕ್ಕೆ ಬರಲ್ಲ. 4ನೇ ಮನೆಯಲ್ಲಿ ಬಂದರೆ ಮಾಂಗ್ಲಿಕ್ ದೋಷ ಮಾಡಿ ಇಲ್ಲ, ಸಾರಿ. ನೋಡಿ, ಮೇಷ ಲಗ್ನಕ್ಕೆ, ಕರ್ಕ ಲಗ್ನಕ್ಕೆ, ವೃಶ್ಚಿಕ ಲಗ್ನಕ್ಕೆ, ಹಾಗೂ ಗುರು ಧನು ಲಗ್ನಕ್ಕೆ, ಹಾಗೂ ಮೀನ ಲಗ್ನಕ್ಕೆ ಕುಜ 4ರಲ್ಲಿ ಬಂದರೆ 100% ಹೇಳ್ತೀನಿ ಮಾಂಗ್ಲಿಕ್ ದೋಷ ಆಗೋದಿಲ್ಲ. ಮೇಷಕ್ಕೆ 4ರಲ್ಲಿ ಬಂದರೆ ಆಗುತ್ತೆ. ಹೌದು, ಏನಾದರೂ ಕುಜ 12ನೇ ಭಾವದಲ್ಲಿ ಬಂದರೆ 100% ಮಾಂಗ್ಲಿಕ್ ದೋಷ ಆಗುತ್ತೆ. ಹೌದು, ಎಲ್ಲ ಲಗ್ನಕ್ಕೂ 12ನೇ ಭಾವದಲ್ಲಿ ಕುಜ ಬಂದರೆ 100% ಮಾಂಗ್ಲಿಕ್ ದೋಷ. ಬಟ್ ಕರ್ಕ ಲಗ್ನದಾಗ 5 ಮತ್ತು 10ನೇ ಮನೆ ಸ್ವಾಮಿ ಅವನು, ಹಾಗಾಗಿ 100% ಯೋಗಕಾರಕನಾಗಿ ಮಾಂಗ್ಲಿಕ್ ದೋಷ ಕೊಡೋದಿಲ್ಲ. ಉಲ್ಟಾ ನಿಮಗೆ ಸಿಕ್ಕಾಬಟ್ಟಿ ಪ್ರಾಪರ್ಟಿ ಮಾಡಿಸ್ತಾನೆ, ಸಿಕ್ಕಾಬಟ್ಟಿ ನೆಮ್ಮದಿ ಕೊಡ್ತಾನೆ, ಸಿಕ್ಕಾಬಟ್ಟಿ. ಅದಕ್ಕೆ ಲವ್ ಪವ್ ಅಂತ ಹೋಗಂಗಿಲ್ಲ. ಲವ್ ಅಥವಾ ಲವ್ ಕಮ್ ಅಂತಾರಲ್ಲ, ಲವ್ ಕಮ್ ಅರೇಂಜ್, ಇವಕ್ಕೆ ಯಾವಕ್ಕೂ ಹೋಗಬಾರ್ದು. ಇವಕ್ಕೇನಾದರೂ ಹೋಗಿದ್ದೇ ಕರೆ ಆದರೆ 100% ಹೇಳ್ತೀನಿ ಬಹಳ ಕೆಟ್ಟ ಜಾತಕ. ನೋಡಿ, ರಾಹು ನೀಚನಿದ್ದಾನೆ, ಚಂದ್ರ ನೀಚನಿದ್ದಾನೆ 5ನೇ ಮನೆಯಲ್ಲಿ. ಲಗ್ನೇಶನೇ ನೀಚನಾದರೆ ಏನೇನಾಗುತ್ತೆ? 1 ವಿದ್ಯೆ ಹತ್ತದೇ ಇರ್ಬೋದು, 2 ಮಕ್ಕಳಾಗದೇ ಇರ್ಬೋದು, 3 ಸಂಸಾರದಲ್ಲಿ ಬಿರುಸದಿರ್ಬೋದು, 5 ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಕಾಣ್ಬೋದು, 6 ಮಲ್ಟಿಪಲ್ ಅಫೇರ್ಸ್ ಆಗ್ಬೋದು,
7 ಹೆಣ್ಣಿನಿಂದ ಮೋಸ ಹೋಗ್ಬೋದು. ನೀವು ಒಂದು ಹೆಣ್ಣಾಗಿ ನೀವು ಹೆಣ್ಣಿನಿಂದ ಒಂದು ಮೋಸ ಆಗ್ಬೋದು. 8 ಹುಟ್ಟಿದ ಮಕ್ಕಳು ಸಾಯ್ಬೋದು. 9 ಒಂದು ವೇಳೆ ಮಕ್ಕಳು ಬದುಕೊಂಡ್ರೆ ಮಕ್ಕಳಿಂದ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದಾಗುತ್ತೆ. ಇನ್ನೊಂದು ಫಿಸಿಕಲಿ ಮಂತ್ಲಿ ಪ್ರಾಬ್ಲಮ್ ಅಂಕರು ನಿಮ್ಗೆ ಗ್ಯಾರಂಟಿ ಇದ್ದೇ ಇರುತ್ತೆ, ಅದರಲ್ಲಿ ಸಂಶಯನೇ ಬೇಡ. ವಿಪರೀತ ಪ್ರಾಬ್ಲಮ್ ಇರುತ್ತೆ. ಡೇಟ್ ಟೈಮಲ್ಲಿ ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತೀರ, ಹೌದಾ. ಇನ್ನೊಂದು ಮಾನಸಿಕ ಹಿಂಸೆಯನ್ನು ನಿಮಗೆ ಕಟ್ಟಿಟ್ಟ ಬುತ್ತಿ. ಏನು ಮಾಡಬೇಕು? ಆದರೂ ಒಂದು ಮಾತು ಹೇಳ್ತೀನಿ ನಿಮಗೆ, ರಾಹು ಮತ್ತು ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಇದ್ರೋದ್ರಿಂದ ನನಗೆ ಅಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅನ್ಕೊಳ್ಳಲ್ಲ. ಬಟ್ ಆದರೂ ಸಹ ರಿಸ್ಕ್ ತಗೊಳ್ಳೋದೇನಿದೆಯಲ್ಲ ಒಳ್ಳೆಯದಲ್ಲ. ರಿಸ್ಕ್ ತಗೊಳ್ಳೋದೇನಿದೆಯಲ್ಲ ಒಳ್ಳೆಯದಲ್ಲ. ದಯವಿಟ್ಟು ತಾವು ಚಂದ್ರ ಶಾಂತಿ ಮಾಡ್ಕೋಬೇಕು. ಲಗ್ನೇಶ ಆಗಿದ್ರಿಂದ ಚಂದ್ರ ಶಾಂತಿ ಮಾಡೋಕ್ಕಾಗಲ್ಲ, ಹಾಗಂತ ಕೈಯೂ ಬಿಡೋಕ್ಕಾಗಲ್ಲ. ಭಾವ 5ನೇ ಭಾವ ಮಕ್ಕಳು ನೋಡ್ತೀವಿ, 5ನೇ ಭಾವ ಪ್ರೀತಿ ನೋಡ್ತೀವಿ, 5ನೇ ಭಾವ ವಿದ್ಯೆ ನೋಡ್ತೀವಿ, 5ನೇ ಭಾವ ಹೊಟ್ಟೆ ನೋಡ್ತೀವಿ, 5ನೇ ಭಾವ ಗುಣಗಳನ್ನು ನೋಡ್ತೀವಿ. 5ನೇ ಭಾವ ಭಾರಿ ಇಂಪಾರ್ಟೆಂಟ್ ರೀ, ಇಡೀ ಜೀವನಕ್ಕೆ ಇಂಪಾರ್ಟೆಂಟ್ ಆಗಿದ್ದು 5ನೇ ಭಾವ. ಸೊ ಡೋಂಟ್ ಟೇಕ್ ಇದು ಏನು ರಿಸ್ಕ್. ಒಮ್ಮೆ ಪೂಜೆ ಮಾಡಿಸ್ಕೊಂಬಿಟ್ರಿ. ನೋಡಿ, ಇದು ಶನಿ ಮನೆ ಕೇತು ಇರೋದು, ಒಪ್ಕೋತೀರಾ? ಇಲ್ಲಿ ಏನಾಗಿದೆ, ಶನಿ, ನಾನು ಇದನ್ನ ಆಮೇಲೆ ತಗೋತೀನಿ ಕೊನೆಗೆ, ಯಾಕಂದರೆ ಇದಕ್ಕೊಂದು ಹಿಸ್ಟ್ರಿ ಇದೆ, ಹೇಳ್ತೀನಿ ನಾನು. ನೋಡಿ, ನಾನು ನಿಮ್ಗೆ ಹೇಳಿದೆ, ನೀಚ ಬುಧ ಗುರುವಿನ ಜೊತೆಗಿದ್ದಾನೆ. ನೋಡಿ, 9ನೇ ಭಾವದಲ್ಲಿ ಇವ ಯಾರು? ವಿರೋಧಿ ಬಂದು ಕೂತಿದ್ದಲ್ಲೇ 9ನೇ ಭಾವದಲ್ಲಿ. ಅದೂ ಅಲ್ಲದೆ ಪ್ಲಸ್ ನೀಚನಾಗಿದ್ದಾನೆ. ಆದರೆ ಏನಪ್ಪ ವಿಚಿತ್ರ ಅವರು ಸತ್ಯ ಅಂದರೆ ನೀಚ ಭಂಗ. ನೋಡಿ, ಈ ಬುಧ ವಿರೋಧಿ ಆದರೂ ಗುರು ಇವನ ನೀಚತ್ವವನ್ನು ಬಿಡಿಸಿ ಯೋಗಕಾರಕನಾಗಿ ಮಾಡ್ತಾನೆ. ಆ್ಯಕ್ಚುಲಿ ಕರ್ಕ ಲಗ್ನಕ್ಕೆ ಶನಿ ಮತ್ತು ಬುಧ ಅತಿ ದೊಡ್ಡ ವಿರೋಧಿಗಳು. ಅವರಿಬ್ಬರೂ ನೀಚರಾಗಿ ನೀಚ ಭಂಗ ಆಗಿದೆ. ನಾವು ನೋಡಿದ ಅತ್ಯಂತ ಶ್ರೇಷ್ಠ ಜಾತಕ, ಅಷ್ಟೇ ಕೆಟ್ಟ ಜಾತಕ. 9ನೇ ಭಾವದಲ್ಲಿ ನೀಚ ಭಂಗ ರಾಜಯೋಗ ಆಗಿದೆ. ಯಾರ ಜಾತಕದಲ್ಲಿ ನೀಚ ಭಂಗ ರಾಜಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಅದೂ ಅಲ್ಲದೆ ನೀಚ ಭಂಗ ರಾಜಯೋಗ 9ನೇ ಮನೆಯಲ್ಲಾದರೂ ಇಲ್ಲ 1ನೇ ಮನೆಯಲ್ಲಾದರೂ ಶ್ರೇಷ್ಠ ರಾಜಕಾರಣಿಗಳಾಗ್ತಾರೆ, ವಿಚಾರ ಉಳ್ಳವಂತರಾಗ್ತಾರೆ. ಹೌದು, ನೀಚ ಭಂಗ ರಾಜಯೋಗ ಇದು. ಗುರುವಿನಿಂದ ಬುಧ ನೀಚ ಭಂಗ ಆಗಿದೆ, ಹಾಗಾಗಿ ಯೋಗಕಾರಕನಾಗಿದ್ದಾನೆ. ಇಲ್ಲಿ ನೀವು ಪುಷ್ಯರಾಗಕ್ಕಿಂತನೂ ಪಚ್ಚೆ ಹಾಕೊಳ್ಳೋದು ಉತ್ತಮ, ಪುಷ್ಯರಾಗ ಹಾಕೋದು ಉತ್ತಮ. ನಿಮ್ಮನ್ನು ನೀವು ಭಾಳ ಎತ್ತರಕ್ಕೆ ಹೋಗ್ತೀರಾ ಪೂಜೆ ಅವರೇ, ಇದರಲ್ಲಿ ಸಂಶಯನೇ ಬೇಡ. ಹೌದು, ಇದರಲ್ಲಿ ಸಂಶಯನೇ ಬೇಡ. ನೀವು ಭಾಳ ಎತ್ತರಕ್ಕೆ ಹೋಗ್ತೀರಾ, ಒಳ್ಳೆ ಹೆಸರು ಮಾಡ್ತೀರಾ. ಯಾಕಂದರೆ 9 ನಾವು ನೋಡೋದು ಭವಿಷ್ಯವನ್ನು, ಫ್ಯೂಚರನ್ನು. ನೋಡಿ, ಇವನು 12 ಮತ್ತು 3ನೇ ಮನೆ ಸ್ವಾಮಿ ಇಲ್ಲೇ ಆ್ಯಕ್ಚುಲಿ ಕೆಟ್ಟವನ. ಕೆಟ್ಟವನ್ನ ಏನು ಮಾಡಿಬಿಟ್ರು ಅವರು? ಉಲ್ಟಾ ಯೋಗಕಾರಕನಾಗಿ ಮಾಡಿದರು. ನೀಚಭಂಗ ರಾಜಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ. ಈಗ ನೀಚಭಂಗ ಆದಮೇಲೆ ಇನ್ನೊಂದು ಯೋಗ ಇರುತ್ತೆ ಇಲ್ಲಿ, ಇದು ಮಹಾಲಕ್ಷ್ಮಿ ಯೋಗ. ಮಹಾಲಕ್ಷ್ಮಿ ರಾಜಯೋಗ, ಪ್ರಬಲ ಮಹಾಲಕ್ಷ್ಮಿ ರಾಜಯೋಗ. ಹೌದು, 9ನೇ ಮನೆ ಸ್ವಾಮಿ 9ನೇ ಮನೆಯಲ್ಲಿದ್ದರೆ ಅದಕ್ಕೆ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ನೀವು ಹುಟ್ಟಿನಿಂದ ಹಿಡಿದು ಕೊನೆಯವರೆಗೂ ನಿಮ್ಮ ದುಡ್ಡಿಗೆ ಯಾವತ್ತೂ ಕಡಿಮೆ ಆಗಲ್ಲ, ಯಾರದೇ ಹೊರತು ಸಾಲ ಮಾಡಲ್ಲ. ಇನ್ನು ನೀವು ಸಾಲ ಕೊಡ್ತೀರಾ ಹೊರತು ಸಾಲ ಮಾಡಲ್ಲ, ಇದರಲ್ಲಿ ಸಂಶಯನೇ ಬೇಡ. ಇನ್ನೊಂದು, ಬುಧ ಈಗ ನೀಚಭಂಗ ಆದಮೇಲೆ ಇನ್ನೊಂದು ಯೋಗ ಬರುತ್ತೆ. ಅದು ಯಾವ ಯೋಗ? ಚಾಣಕ್ಯ ಯೋಗ.
ಬುಧನ ನಾವು ಜ್ಞಾನಕ್ಕೆ ಹೋಲಿಸ್ತೇವೆ, ಕರೆಕ್ಟಾ? ಗುರುನ ಜ್ಞಾನಕ್ಕೆ ಹೋಲಿಸ್ತೇವೆ, ಬುಧನ ಬುದ್ಧಿ ಹೋಲಿಸ್ತೇವೆ. ಒಂದು ಮಾತ್ರ ಹೇಳ್ತೀನಿ ಪೂಜಾ ಅವರೇ, ನಿಮ್ಮನ್ನು ಮದುವೆ ಮಾಡ್ಕೊಂಡು ಹೋಗೋರೇನದಲ್ಲ, 100 ಅಲ್ಲ 1,00,000% ಗ್ಯಾರಂಟಿ ಕೊಡ್ತೀನಿ, ಜೀವನದಲ್ಲಿ ವಿಪರೀತ ಸಾಧನೆ ಮಾಡ್ತಾರೆ. ಅಂತಿಂತ ಅಲ್ಲ, ನೀವು ಅಷ್ಟಲಕ್ಷ್ಮಿಯ ಗುಣಗಳನ್ನು ಹೊಂದೋರು ನೋಡಿ. 9ನೇ ಮನೆಯಲ್ಲಿ ನೀಚಭಂಗ ರಾಜಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ ಅದು. ಭಾರಿ ಬುದ್ಧಿವಂತಿಕೆಯಿಂದ ಜೀವನ ನಡೆಸ್ತೀರ ನೀವು ಮುಂದೆ. ಬನ್ನಿ ಇಲ್ಲಿ ನೋಡೋಣ. ಯಾರಿವನು? 7 ಮತ್ತು 8ನೇ ಮನೆ ಸ್ವಾಮಿ. ಇವನೇ ಯಾರು? 2ನೇ ಭಾವದ ಸ್ವಾಮಿ. ಇದು ಉಚ್ಚ ಮಾರ್ಕು, ಇದು ನೀಚ ಮಾರ್ಕು. ನೋಡಿ, ಸೂರ್ಯನಿಂದ ಶುಕ್ರ ಶನಿ ನೀಚಭಂಗ ಆದ. ಇದು ನಾ ಮತ್ತು ಅದನ್ನ ಹೇಳಕ್ಕೆ ರೆಡಿ ಇಲ್ಲ. ಈಗ ನೀಚಭಂಗ 10ನೇ ಮನೆಯಲ್ಲಿ ಸೂರ್ಯ ಬಂದರೆ ಒಂದು ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲ ಪಾಲಿಟಿಷಿಯನ್. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದ್ದವ್ರನ್ನೇ ಮದುವೆ ಆದರೆ ಭಾಳ ಉತ್ತಮ. ಒಂದಿಲ್ಲ ಒಂದಿನ ಸರ್ಕಾರಿ ಚೇರ್ ಮೇಲೆ ನೀವು ಕೂರ್ತೀರ, ಯಾವುದಾದ್ರೂ ಮುಖಾಂತರ ಹೋಗ್ತೀರ. 10ನೇ ಮನೆ ಸೂರ್ಯ ಭಾರಿ ಶ್ರೇಷ್ಠ ತಂದೆಗೆ. ಉಚ್ಚ ಸೂರ್ಯ 10ನೇ ಮನೆಯಲ್ಲಿ ಬಂದರೆ ರಾಜಕೀಯವಾಗಿ ಸಿಕ್ಕಾಬಿಟ್ಟು ಬೆಳಿತೀರ. ಇಲ್ಲಿ ನೋಡಿ, ಶನಿ ನೀಚ ಭಂಗಾಗಿ ಅಸ್ತ ಆಗಿದ್ದಾನೆ, ಆಗಬಾರದು ಅವನು. ನೀವು ಬಿಟ್ಟು ಇವೆರಡೇ ಹಾಕ್ಕೊಳ್ಳಿ ಸಾಕು ನನಗೆ. ಯಾವ ಇವೆರಡು ಹಾಕ್ಕೊಳ್ಳಿ. 7 ಕ್ಯಾರೆಟ್ ಪುಷ್ಯರಾಗ ಹಾಕ್ಕೊಳ್ಳಿ, 7 ಕ್ಯಾರೆಟು ನೀಲಮ್ ಹಾಕ್ಕೊಳ್ಳಿ. ಇವನು ಹಾಕ್ಕೊಂಡಿದ್ದೆ ಕರೆ ಆದರೆ ಅದು ಏನು ಹೇಳಿ ಸರ್, ನಿಮ್ಮ ಮದುವೆ ಡಿಲೇ ಆಗೋಕ್ಕೆ ಕಾರಣ ಅಷ್ಟಾಗಿದ್ದಾನೆ. ಇವನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೇಬೇಕು ನೀವೀಗ. ನೀಚ ಆಗಿಲ್ಲ, ಅವನು ನೀಚ ಭಂಗ ಆಯಿತು. ಸೂರ್ಯನಿಂದ ನೀಚ ಭಂಗ ಆಯಿತು. ಸೂರ್ಯನಿಂದ ನೀಚ ಭಂಗ ರಾಜಯೋಗ. 10ನೇ ಮನೆಯಲ್ಲಿ ನೀಚ ಭಂಗ ರಾಜಯೋಗ, 9ನೇ ಮನೆಯಲ್ಲಿ ನೀಚ ಭಂಗ ರಾಜಯೋಗ. ಅದು ಯಾವ ಪುಣ್ಯ ಮಾಡಿದಿರೋ ಏನೋ ಗೊತ್ತಿಲ್ಲ. ಹಿಂದಿನ ಜನ್ಮದಲ್ಲಿ 9ನೇ ಮನೆಯಲ್ಲಿ ಫ್ಯೂಚರು, 10ನೇ ಮನೆಯಲ್ಲಿ ಕೆಲಸ. ಮುಟ್ಟಿದ್ದೆಲ್ಲ ಬಂಗಾರ. ಹೌದು, ನೋಡಿ. ಕೇತು ಮದುವೆ ಡಿಲೇ ಆಗುತ್ತೆ. ಕಾರಣ ಕೇತು 7ನೇ ಭಾವದಲ್ಲಿ ಇದ್ದಾನೆ. ಇದೇ ಮನೆಯ ಸ್ವಾಮಿ ಏನಲ್ಲ ಅಸ್ತ ಆಗಿದ್ದಾನೆ. ಅಸ್ತ ಅಂದ್ರೇನು? ಅಸ್ತಂಗತ ಅಂದರೆ ತೀರ್ಕೊಂಡಿದ್ದಾನೆ ಅಂತ, ಡೆಡ್ ಆಗಿದೆ. ಅವನು ಆ್ಯಕ್ಟಿವೇಟ್ ಮಾಡಿದರೆ ಆಟೋಮೆಟಿಕ್ ಒಳ್ಳೆ ಸಂಬಂಧ ಸಿಗುತ್ತೆ ನಿಮಗೆ. ಅದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, ಇಲ್ಲಿ ಟೋಟಲ್ಲು 2 ನೀಚಭಂಗ ರಾಜಯೋಗ. ಹೌದಾ? 2 ಕರೆಕ್ಟಾ? ಒಂದು ಮಹಾಲಕ್ಷ್ಮಿ ಯೋಗ, ಇನ್ನೊಂದು ಬಂದ್ಬಿಟ್ಟು ಚಾಣಕ್ಯ ಯೋಗ. ಕರೆಕ್ಟಾ? ಇನ್ನೊಂದು ಬಂದು ಕುಜ 10ನೇ ಮನೆ ಸ್ವಾಮಿ 4ರಲ್ಲಿ ಬಂದಿದ್ದಾನೆ. ಇವನು ಗೊತ್ತಿರಬೇಕು ನಿಮಗೆ, ನಾನು ಅಲ್ಲಿ ಪ್ರಸ್ತಾವನೆ ಮಾಡಿಲ್ಲ. ನೋಡಿ, 10ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಬಂದರೆ ಕುಬೇರ ಯೋಗ. ಟೋಟಲ್ ಎಷ್ಟಾದವು? ನೀವು 5 ಯೋಗಗಳಾದವು. ಶುಕ್ರ ಯಾರಿವನು? 4 ಮತ್ತು 11ನೇ ಮನೆ ಸ್ವಾಮಿ 12ರಲ್ಲಿ ಬಂದರೆ ವಿದೇಶಿ ಯೋಗ. ಅಪ್ಪಿತಪ್ಪಿ ನೀವು ವಿದೇಶದಲ್ಲಿ ಹೋಗಿ ಸೆಟ್ಲ್ ಆದ್ರೂ ಏನು ಆಶ್ಚರ್ಯ ಪಡುವಂಗಿಲ್ಲ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಶುಕ್ರ 4ನೇ ಮನೆಯಲ್ಲಿ ಬಂದರೆ ಇಡೀ ಫ್ಯಾಮಿಲಿ ಒಳ್ಳೆಯದು. ಶುಕ್ರ 7ನೇ ಮನೆಗೆ ಬಂದರೆ ಗಂಡನ ಮನೆಗೆ ಭಾಳ ಒಳ್ಳೆಯದು. ಶುಕ್ರ 12ನೇ ಮನೆಯಲ್ಲಿ ಬಂದರೆ ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯವರೆಗೂ ದುಡ್ಡಿನ ಅಭಾವ ಆಗುವುದೇ ಇಲ್ಲ. ದುಡ್ಡಿಗೆ ಅಲಾಲ ಅನ್ನೋದೇ ಇಲ್ಲ. ದುಡ್ಡಿಗೆ ಹಾಹಾಕಾರ ಇರುವುದೇ ಇಲ್ಲ.
ಒಂದು 25 ಸೆಂಟ್ ಕಿವಿಯಲ್ಲಿ ಬೆಂಡೋಲಿ ಅದರಲ್ಲಿ ವಜ್ರ ಹಾಕೊಂಬಿಡಿ ಸಾಕು. ಸಿಕ್ಕಾಬಟ್ಟಿ ಫಲ ಪಡಿತೀರ. ಅನ್ಲಿಮಿಟೆಡ್ ಫಲ ಪಡಿತೀರ. 6 ಯೋಗಗಳಿರುವ ಜಾತಕದ ವಿಶ್ಲೇಷಣೆ ಇದೆ. ಖುಷಿ ಆಗುತ್ತೆ. ಸೊ ರಾಹು ಮತ್ತು ಕೇತು ಹಾಗೂ ಚಂದ್ರ ಈ 3 ಗ್ರಹಗಳ ಶಾಂತಿ ಆಗಬೇಕು. 7 ಕ್ಯಾರೆಟು ಪುಷ್ಯರಾಗ, 7 ಕ್ಯಾರೆಟು ನೀಲಮ್ಮು, ಒಂದು 25 ಸೆಂಟು ವಜ್ರವನ್ನು ಧರಿಸಿದ್ರೆ ಭಾರಿ ಉತ್ತಮ ಅಂತ ಹೇಳ್ತಾ ದೃಷ್ಟಿ ಕಡೆ ಹೋಗೋಣ. ನೋಡಿ, ಸೀದಾ 7ನೇ ಮನೆ, ಅದಾದಮೇಲೆ ಸೀದಾ 10ನೇ ಮನೆ, ಅದಾದಮೇಲೆ ಸೀದಾ 11ನೇ ಮನೆ. 4ನೇ ಮನೇಲಿ ಒಳ್ಳೆ ಪ್ರಾಪರ್ಟಿ ಕೊಡ್ತಾನೆ, 7ನೇ ಮನೇಲಿ ಒಳ್ಳೆ ದಾಂಪತ್ಯ ಕೊಡ್ತಾನೆ. ಅದು ಅಲ್ಲದಿಲ್ಲ 10ನೇ ಮನೆಯಲ್ಲಿ ಕೆಲಸ ಪ್ಲಸ್ 11ನೇ ಮನೆಯಲ್ಲಿ ಲಾಭ. ನೋಡಿ, ಸೀದಾ ನಿಮ್ಮನ್ನು ನೋಡ್ತಾನೆ. ರಾಹುನಿಂದ ಆಗುವ ಎಲ್ಲ ಕೆಟ್ಟ ಪರಿಣಾಮಗಳನ್ನು ರಿಮೂವ್ ಮಾಡೋದಿಲ್ಲದೆ ಚಂದ್ರನಿಂದ ಆಗುವ ಎಲ್ಲ ಕೆಟ್ಟ ನೀವು ನೋಡಿ, 5ನೇ ಮನೆಯಲ್ಲಿ ಆಗುವ ಎಲ್ಲ ಕೆಟ್ಟ ಪರಿಣಾಮಗಳು ರಿಮೂವ್ ಮಾಡೋದಲ್ಲದೆ 3ನೇ ಮನೆಯಲ್ಲಿ ಧೈರ್ಯ ಕೊಡ್ತಾನೆ, 1ನೇ ಮನೆಯಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ, 9ನೇ ಮನೆಯಲ್ಲಿ ಫ್ಯೂಚರ್ ಭಾಗ್ಯವನ್ನು ಕೊಡ್ತಾನೆ. ಸೊ ದಯವಿಟ್ಟು ನನ್ನ ಮಾತು ಕೇಳಿ ಏನೇನು ಮಾಡ್ಕೋಬೇಕು, ರಾಹು ಕೇತು ಮತ್ತು ಚಂದ್ರ ಶಾಂತಿ ಮಾಡ್ಕೊಳ್ಳಿ. ಒಂದನೇ ಮನೆ ಸ್ವಾಮಿ ಶನಿ 7ರಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ಬುಧ. ದಯವಿಟ್ಟು ಪಚ್ಚೆ ಹಾಕೊಳ್ಳಿ, ಪಚ್ಚೆನ ಹಾಕೋಬೇಕು. ಯಾಕಂದರೆ ನವಮಾಸದಲ್ಲಿ ಕೆಟ್ಟಿದ್ದಾನೆ ಅವನು, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ, 7ನೇ ಮನೆ ಸ್ವಾಮಿ 8ರಲ್ಲಿ ಬಂದಿದ್ದಾನೆ. ಬಟ್ ಎನಿಹೌ 9ನೇ ಮನೆ ಸ್ವಾಮಿ 9ರಲ್ಲಿದ್ದಾನೆ. ಹಾಗಾಗಿ ತಾವು 100% ಜಾತಕ ಹೊಂದಾಣಿಕೆ ಮಾಡ್ಕೊಂಡು ನೀವು ಮದುವೆ ಮಾಡ್ಕೊಳ್ಳಿ ದಯವಿಟ್ಟು. ಈ ವಿಚಾರದಲ್ಲಿ ನಾನು ಇದನ್ನೇ ಹೇಳೋದು. ನಾನು ನಿಮಗೆ ನೋಡಿ, 3:30 ಏನೇನು ಶಾಂತಿ ಮಾಡ್ಕೋಬೇಕು, ರಾಹು ಕೇತು ಚಂದ್ರ. ಹೇಳೋದು ಅರ್ಥ ಆಯ್ತಾ? ಸರ್ಕಾರಿ ನೌಕರಿ ಅಂತೂ ಮಾಡಲ್ಲ ನಾನು. ಹೌಸ್ ವೈಫೇ. ಸೊ ಸದ್ಯ ಶುಕ್ರದಶೆಯಲ್ಲಿದ್ದೀರ. ಶುಕ್ರ ಈಗ ಎಲ್ಲಿದ್ದಾನೆ? 11ನೇ ಮನೆಯಲ್ಲಿದ್ದಾನೆ 26ರವರೆಗೂ. ಒಂದು ಸ್ವಲ್ಪ ವಜ್ರನ ಹಾಕ್ಕೊಂಡ್ರೆ, ವಜ್ರನ ಅಂದರೆ 25 ಸೆಂಟ್ ಹಾಕ್ಕೊಳ್ಳಿ, ಕಿವಿಗೆ ಬೆಂಡೋಲೆ ಮಾಡಿಸ್ಕೊಂಡು ಹಾಕ್ಕೊಳ್ಳಿ. 7 ಕ್ಯಾರೆಟ್ ನೀಲಮ್ ನಾನೇ ಕೊಡ್ತೀನಿ, 7 ಕ್ಯಾರೆಟು ಪುಷ್ಯರಾಗ ನಾನೇ ಕೊಡ್ತೀನಿ, ಹಾಗೂ ಪಚ್ಚೆಗಲ್ಲು ಕೊಡ್ತೀನಿ. ನನ್ನ ಹತ್ರ ಬಂದರೆ ಪಚ್ಚೆಗಲ್ಲು ತೊಗೊಂಡೋಗಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು ರಾಹು ಮತ್ತು ಕೇತು ಶಾಂತಿ ಚಂದ್ರ ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಮೇಲೆ ಜ್ಯೇಷ್ಠ ನಕ್ಷತ್ರದ ಶಾಂತಿ ಮಾಡ್ಕೊಳ್ಳಿ, ಭಾರಿ ಇಂಪಾರ್ಟೆಂಟ್ ಇದು. ಹೌದು, ಜ್ಯೇಷ್ಠ ನಕ್ಷತ್ರದ ಶಾಂತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ನಾನು ನಿಮಗೆ ಶೇರ್ ಮಾಡಿ. ನಮಸ್ಕಾರ.